ಲಕ್ಷ್ಮಣ, ಸೋದರನ ನೆರಳಿನಂತೆ ಜೊತೆಯಾಗಿದ್ದು ವನವಾಸವನ್ನು ಅನುಭವಿಸಿದ ಸೋದರ ಪ್ರೇಮಕ್ಕೆ ನೀನೊಬ್ಬನೇ ಉದಾಹರಣೆ. ಕೀರ್ತಿವಂತನಾಗು. ನಿನ್ನ ಸೋದರ ಪ್ರೇಮ ಚಿರಸ್ಥಾಯಿಯಾಗಿರಲಿ. ಧನ್ಯನಾದ ಗುರುದೇವ. ಸೀತೆ, ಭರತ, ಇವರೆಲ್ಲರ ಪರಿಚಯವನ್ನು ನೀಡುತ್ತೇನೆ. ಇವನು ಹನುಮಂತ, ಸುಗ್ರೀವನ ಸಚಿವ. ಇವನು ಅಂಗದ, ವಾನರ ಯುವರಾಜ. ಇವನು ವಾನರಿಂದ ಸುಗ್ರೀವ. ಇವನು ರಾಕ್ಷಸೇಂದ್ರ ವಿಭೀಷಣ. ಇವನು ಜಾಂಬವಂತ. ಇವರೆಲ್ಲರೂ ದುಷ್ಟ ರಾವಣನ ಮೇಲೆ ವಿಜಯ ಸಾಧಿಸಲು ತನ್ನ ಜೀವದ ಹಂಗು ತೊರೆದು ಹೋರಾಡಿದ್ದಾರೆ. ಇವರೆಲ್ಲರನ್ನು ತಕ್ಕ ಪ್ರೀತಿ ಆದರಗಳಿಂದ ಸತ್ಕರಿಸಬೇಕು. ಆಗಲಿ ರಾಮಚಂದ್ರ, ಅದು ನನ್ನ ಕರ್ತವ್ಯ. ಯುವರಾಜ ಅಂಗದ, ನಿನ್ನ ಪರಾಕ್ರಮಗಳ ಬಗ್ಗೆ ಕೇಳಿದ್ದೇನೆ. ನನ್ನ ಪ್ರಣಾಮಗಳನ್ನು ಸ್ವೀಕರಿಸಿ. ರಾಜಕುಮಾರ, ರಾಮನ ಪರಾಕ್ರಮದ ಮುಂದೆ ನನ್ನದೇನು? ರಾಮ ಕಾರ್ಯದಲ್ಲಿ ಭಾಗಿಯಾದದ್ದೇ ನನ್ನ ಅದೃಷ್ಟ. ವಾನರೇಂದ್ರ ಸುಗ್ರೀವ, ನೀನು ನಾವು ನಾಲ್ವರು ಸೋದರರ ಜೊತೆ ಐದನೆಯವನಾದೆ. ಮಿತ್ರನಾಗಿ ನೀನು ಮಾಡಿರುವ ಮಹಾ ಉಪಕಾರದಿಂದ ನೀನು ನಮ್ಮ ಸೋದರನಾಗಿರುವೆ. ದಶರಥ ಪುತ್ರ ಭರತಕುಮಾರ, ನೀನು ನನ್ನ ಸೋದರನೆಂದು ಹೇಳಿ ಬಹಳವಾಗಿ ಸನ್ಮಾನಿಸಿದಂತಾಯಿತು. ನನ್ನ ಜನ್ಮ ಸಾರ್ಥಕವಾಯಿತೆಂಬ ಭಾವನೆ ಮನದಲ್ಲಿ ಮೂಡುತ್ತಿದೆ. ನಿಮ್ಮೆಲ್ಲರ ಸೋದರ ಪ್ರೇಮವನ್ನ ಲೋಕವೇ ಕೊಂಡಾಡುತ್ತಿದೆ. ರಾಕ್ಷಸೇಂದ್ರ ವಿಭೀಷಣ ಶತ್ರುವಿನ ಸೋದರನಾದರೂ ಧರ್ಮದ ಪರವಾಗಿ ನನ್ನ ಸೋದರನಿಗೆ ಮಾಡಿರುವ ಸಹಾಯ ಅಮೂಲ್ಯವಾದದ್ದು. ಭರತಕುಮಾರ, ನಾನೊಂದು ನೆಪ ಅಷ್ಟೇ. ಶ್ರೀರಾಮಚಂದ್ರ ತಾನೊಬ್ಬನೇ ಇಡೀ ರಾಕ್ಷಸ ಸೈನ್ಯವನ್ನು ಧ್ವಂಸ ಮಾಡಿಬಿಡಬಲ್ಲ ಪರಾಕ್ರಮಿಯಾದರೂ ನಾನು ನನ್ನ ಕಿಂಚಿತ್ ಸೇವೆಯನ್ನು ಸಲ್ಲಿಸಲು ಅನುವು ಮಾಡಿಕೊಟ್ಟ ಶ್ರೀರಾಮಚಂದ್ರನಿಗೆ ನಾನು ಕೃತಜ್ಞನಾಗಿದ್ದೇನೆ. ಶ್ರೀರಾಮ ನನಗೆ ಲಂಕೆಯಲ್ಲಿ ಪಟ್ಟವನ್ನು ಕಟ್ಟಿ ಲಂಕಾಧೀಶ್ವರನಾಗಿ ಮಾಡಿದ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ಕಣ್ತುಂಬ ನೋಡಬೇಕೆಂಬ ಮಹದಾಸೆಯಿಂದ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೇವೆ. ಎಲ್ಲರ ಆಸೆಯೂ ಈಡೇರುತ್ತದೆ, ಎಲ್ಲರಿಗೂ ಸಂತೋಷವಾಗುತ್ತದೆ. ಪೂಜ್ಯನಾದ ಜಾಂಬವಂತ, ನನ್ನ ಸೋದರನ ವಿಜಯಕ್ಕೆ ನೆರವಾದ ನಿನಗೂ ನನ್ನ ಪ್ರಣಾಮಗಳು. ಭರತ, ಲಕ್ಷ್ಮಣನ ಸೋದರ ಪ್ರೇಮ ಒಂದು ಶಿಖರವಾದರೆ ನಿನ್ನ ಸೋದರ ಪ್ರೇಮ ಇನ್ನೊಂದು ಶಿಖರ. ನಮ್ಮ ರಾಮಚಂದ್ರ ಭಾಗ್ಯಶಾಲಿ. ಹನುಮಂತ, ನನ್ನನ್ನು ಹೊಗಳಬೇಡ ಭರತ. ನಾನು ರಾಮಭಂಟ, ಶ್ರೀರಾಮನ ಸೇವಕ. ಭಗವಂತನ ಸನ್ನಿಧಿಯಲ್ಲಿ ಭಕ್ತ, ಅಣುವಿನಲ್ಲಿ ಅಣು. ಶ್ರೀರಾಮನ ಕೃಪೆಗೆ ಪಾತ್ರನಾದ ನಾನೇ ಭಾಗ್ಯಶಾಲಿ. ಮಾರುತಿ, ಮಹಾತ್ಮ, ನಿನ್ನ ಸೌಜನ್ಯತೆ ಸರಳತೆಗೆ ನಾನು ಶಿರಬಾಗಿ ನಮಸ್ಕರಿಸುವೆ.
ಅಯೋಧ್ಯ ಜನರ ಪ್ರೇಮಕ್ಕೆ ನಮಿಸಿದನು ಶ್ರೀರಾಮ, ನಮಿಸಿದನು ಶ್ರೀರಾಮ. ಅಯೋಧ್ಯ ಜನರಾನಂದಕ್ಕೆ ಶರಣೆಂದ ಶ್ರೀರಾಮ, ತನ್ನನ್ನು ಕಾಣಲು ಕಾತರಿಸಿದವರ ಕಣ್ಗಳಿಗೆ ಬೆಳಕಾದ, ತನ್ನನಾದರಿಸಲು ಬಂದವಗೆ ಶುಭ ಕಾಮನಾದ. ಅಯೋಧ್ಯ ಜನರಾನಂದಕ್ಕೆ ಶರಣೆಂದ ಶ್ರೀರಾಮ, ತನ್ನನ್ನು ಕಾಣಲು ಕಾತರಿಸಿದವರ ಕಣ್ಗಳಿಗೆ ಬೆಳಕಾದ, ತನ್ನನಾದರಿಸಲು ಬಂದವಗೆ ಶುಭ ಕಾಮನಾದ. ಅಯೋಧ್ಯ ಜನರ ಪ್ರೇಮಕ್ಕೆ ನಮಿಸಿದನು ಶ್ರೀರಾಮ, ನಮಿಸಿದನು ಶ್ರೀರಾಮ. ಪ್ರಜೆಗಳು ನಾಳಿನ ಪ್ರಭುವನ್ನು ಕಂಡು ಪುಳಕಿತರಾದರು, 14 ವರುಷದ ಕತ್ತಲು ಕಳೆಯಿತೆಂದು ಕುಣಿದಿಕರು. ಪ್ರಜೆಗಳು ನಾಳಿನ ಪ್ರಭುವನ್ನು ಕಂಡು ಪುಳಕಿತರಾದರು, 14 ವರುಷದ ಕತ್ತಲು ಕಳೆಯಿತೆಂದು ಕುಣಿದಿಗರು. ಅಯೋಧ್ಯೆಯ ಭಾಗ್ಯೋದಯವಾಯಿತೆಂದು ನಲಿದಿಹರು, ಅಯೋಧ್ಯೆಯ ಭಾಗ್ಯೋದಯವಾಯಿತೆಂದು ನಲಿದಿಹರು. ರಾಮನ ಸಿಂಹಾಸನಾರೋಹಣ ನೋಡಲು ಕಾದಿಹರು, ಶ್ರೀರಾಮನ ಸಿಂಹಾಸನಾರೋಹಣ ನೋಡಲು ಕಾದಿಹರು, ನೋಡಲು ಕಾದಿಹರು, ನೋಡಲು ಕಾದಿಹರು. ಪ್ರಿಯ ಸೋದರ ರಾಮಚಂದ್ರ, ನೀನು ನನ್ನಲ್ಲಿ ನ್ಯಾಸವಾಗಿಟ್ಟಿದ್ದ ಕೋಸಲ ರಾಜ್ಯವನ್ನು ನಿನ್ನ ಪಾದಗಳಿಗೆ ಸಮರ್ಪಿಸುತ್ತಿದ್ದೆ. ನೀನು ಅಯೋಧ್ಯೆಗೆ ಹಿಂತಿರುಗಿದ್ದರಿಂದ ನನ್ನ ಮನೋರಥ ಸಫಲವಾಯಿತು, ನನ್ನ ಜನ್ಮ ಸಾರ್ಥಕವಾಯಿತು. ನಿನ್ನ ಅನುಪಮ ಸೋದರ ಪ್ರೇಮದ ಕುರುಹಾಗಿ ನಾನು ಈ ರಾಜ್ಯವನ್ನು ಸ್ವೀಕರಿಸುತ್ತೇನೆ ಭರತ. ರಾಮಚಂದ್ರ, ನೀನಿಲ್ಲದಾಗ ನಿನ್ನ ಹೆಸರೇ ಈ ರಾಜ್ಯವನ್ನಾಳಿದೆ. ಶ್ರೀರಾಮನಾಮ ಪಠನೆಯೇ ನನಗೆ ಬಲವನ್ನು ಕೊಟ್ಟಿದೆ. ಅತಿ ಶೀಘ್ರನಾಗಿ ಪಟ್ಟಾಭಿಷಿಕ್ತನಾಗು. ಅದೆಲ್ಲವೂ ಗುರು ಹಿರಿಯರು ನಿಶ್ಚಯಿಸಲಿ ಭರತ. ಈಗ ನಮ್ಮನ್ನು ಇಲ್ಲಿಗೆ ಶೀಘ್ರವಾಗಿ ಕರೆದಂತ ಪುಷ್ಪಕ ವಿಮಾನವನ್ನು ನಾನು ಕಳಿಸಿಕೊಡಬೇಕು. ಎಲೈ ಪುಷ್ಪಕ ವಿಮಾನದ ಅಧಿದೇವತೆಯೇ, ನಿನ್ನ ಉಪಕಾರಕ್ಕೆ ನನ್ನ ಕೃತಜ್ಞತೆ ಕೊಡು. ನೀನನ್ನು ಹೊರಡಬಹುದು. ನೀನು ಪುನಃ ಕುಬೇರನ ವಾಹನವಾಗು. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್.
ಜೈ ಶ್ರೀರಾಮ್ ಜೈ ಶ್ರೀರಾಮ್. ಗುರುವರ್ಯ, ಇವನು ಸುಗ್ರೀವ, ವಾನರೇಂದ್ರ. ಇವನು ಅಂಗದ, ವಾನರ ಯುವರಾಜ. ಇವನು ಹನುಮಂತ, ಸುಗ್ರೀವನ ಸಚಿವ. ಅವನು ನೀಲ. ಇವನು ಜಾಂಬವಂತ. ಇವರೆಲ್ಲರೂ ಮಹಾವೀರರು, ನನಗೆ ಪ್ರಾಣ ಮಿತ್ರರು, ಆತ್ಮೀಯ ಬಂಧುಗಳು. ಇವರ ಸಹಾಯವಿಲ್ಲದಿದ್ದರೆ ನಾನು ರಾವಣನ ಮೇಲೆ ವಿಜಯ ಸಾಧಿಸಲಾಗುತ್ತಿರಲಿಲ್ಲ, ಸೀತೆಯನ್ನು ಬಿಡಿಸಿಕೊಂಡು ಬರಲಾಗುತ್ತಿರಲಿಲ್ಲ. ರಾಮಚಂದ್ರ, ಆ ವಿಚಾರವು ನನಗೂ ಸೂಕ್ಷ್ಮವಾಗಿ ತಿಳಿದಿದೆ. ಇವರೆಲ್ಲರೂ ನಿನ್ನ ಪರವಾಗಿ ಮಾತ್ರವಲ್ಲ, ಧರ್ಮದ ಪರವಾಗಿ ಹೋರಾಡಿ ಲೋಕೋಪಕಾರ ಮಾಡಿದ್ದಾರೆ. ಇವರೆಲ್ಲರ ಮೇಲೆಯೂ ನಿಮ್ಮ ಅನುಗ್ರಹವಿರಬೇಕು ಗುರುವರ್ಯ. ವಾನರ ಮಿತ್ರರೇ, ಇವರು ನಮ್ಮ ಕುಲಗುರುಗಳಾದ ವಸಿಷ್ಠ ಮಹರ್ಷಿಗಳು. ಇವರು ಮಹಾಮಹಿಮರು, ನನಗೆ ದೈವ ಸ್ವರೂಪರು. ನಿಮ್ಮೆಲ್ಲರಿಗೂ ಸಮಸ್ತ ಸನ್ಮಂಗಲವಾಗಲಿ. ವಾನರೇಂದ್ರ ಸುಗ್ರೀವ, ನಿನ್ನ ಸ್ನೇಹ ರಾಮನಿಗೆ ಮಾತ್ರವಲ್ಲ, ಇಡೀ ಕೋಸಲ ದೇಶದ ರಾಜ್ಯದ ಪ್ರಜೆಗಳಿಗೆ ಬಹಳ ಅಮೂಲ್ಯವಾದದ್ದು. ವಾಯುಪುತ್ರ ಹನುಮಂತ, ರಾಮನ ಭಕ್ತನೆಂದು ಹೇಳಿಕೊಳ್ಳುವ ನೀನು ಸೀತಾರಾಮರ ಸಂದೇಶವನ್ನು ಅವರವರಿಗೆ ತಲುಪಿಸಿದ ಕಾರ್ಯ ಅನುಪಮ. ನಿನ್ನ ಶ್ರದ್ಧಾ ಭಕ್ತಿಗೆ ಸಾಟಿ ಇಲ್ಲ. ಗುರುವರ್ಯ, ಇವನು ರಾಕ್ಷಸೇಂದ್ರ ವಿಭೀಷಣ. ಇವನು ರಾವಣನ ಸೋದರ, ಆದರೆ ಧರ್ಮಾತ್ಮ, ಸತ್ಯವಂತ. ರಾವಣನ ದುಷ್ಕೃತ್ಯವನ್ನು ಕಂಡು ಅದರಿಂದ ಬೇಸರಗೊಂಡು ಅವನಿಗೆ ಬುದ್ಧಿ ಹೇಳಿ ತಿರಸ್ಕಾರದ ಮಾತುಗಳನ್ನು ಕೇಳಿ ನಮ್ಮ ಕಡೆಗೆ ಬಂದು ಸೇರಿದ್ದ ಮಹನೀಯ. ದುಷ್ಟ ರಾವಣನ ಪರಾಜಯಕ್ಕೆ ವಿಭೀಷಣನಿಂದ ನಮಗೆ ಹಲವು ರೀತಿಯಲ್ಲಿ ನೆರವು ದೊರೆಯಿತು. ವಿಭೀಷಣ, ಧರ್ಮಕ್ಕೆ ಕುಲವಿಲ್ಲ ಎಂಬುದನ್ನು ನಿರೂಪಿಸದೆ ನೀನು ಪುಣ್ಯಾತ್ಮ. ನಿನ್ನಿಂದ ಲೋಕವೇ ಪಾಠ ಕಲಿಯಬೇಕು. ದುಷ್ಟ ಬಾಂಧವ್ಯಕ್ಕಿಂತ ಧರ್ಮ ಪಾಲನೆಯ ಮುಖ್ಯ ಎಂದು ನಿರೂಪಿಸದೆ ನೀನು ಧನ್ಯ ವಿಭೀಷಣ, ಧನ್ಯ.